ಶಿಡ್ಲಘಟ್ಟ ಪೌರಾಯುಕ್ತೆ ಧಮಕಿ ಹಾಕಿದ್ದ ರಾಜೀವ್ ಗೌಡ ಕೊನೆಗೂ ಅರೆಸ್ಟ್ ಆಗಿದ್ದಾನೆ. 2 ವಾರಗಳ ಕಾಲ ತಲೆಮರೆಸಿಕೊಂಡಿದ್ದ ಕಾಂಗ್ರೆಸ್ ಮುಖಂಡ ಕೇರಳದ ಗಡಿ ಭಾಗದಲ್ಲಿ ತಗಲಾಕೊಂಡಿದ್ದಾನೆ. ಹಾಗಾದ್ರೆ ಹೇಗಿತ್ತು ಪೊಲೀಸರ ಆಪರೇಷನ್? ಬನ್ನಿ ನೋಡೋಣ. ಪೌರಾಯುಕ್ತೆಗೆ ಧಮಕಿ ಹಾಕಿದ್ದ ರಾಜೀವ್ ಕೊನೆಗೂ ಅಂದ. ಕೇರಳ ಗಡಿ ಭಾಗದಲ್ಲಿ ರಾಜ್ಯ ಪೊಲೀಸರ ಬಿಗ್ ಆಪರೇಷನ್. ಬ್ಯಾನರ್ ತರುವ ವಿಚಾರಕ್ಕೆ ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡ ಮೇಲೆ ಕೆಂಡಾಮಂಡಲವಾಗಿ ಹೊಡೆದು ಹಾಕ್ತೀನಿ, ಬೆಂಕಿ ಹಾಕ್ತೀನಿ ಅಂತ ನಾಲಿಗೆ ಹರಿಬಿಟ್ಟಿದ್ದ ಕಾಂಗ್ರೆಸ್ ನಾಯಕ ರಾಜೀವ್ ಗೌಡ ಕೊನೆಗೂ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದಾನೆ. ತನ್ನ ವಿರುದ್ಧ 2 ಕೇಸ್ ದಾಖಲಾಗ್ತಿದ್ದಂತೆ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದ ರಾಜೀವ್ ಗೌಡಗೆ ಹೈಕೋರ್ಟ್ ಹಾಗೂ ಚಿಂತಾಮಣಿ ಕೋರ್ಟ್ನಲ್ಲೂ ಹಿನ್ನಡೆಯಾಗಿತ್ತು. ಬಂಧನ ಭೀತಿಯಲ್ಲಿ ರಾಜೀವ್ ಗೌಡ ಸುಮಾರು 2 ವಾರಗಳಿಂದ ತಲೆಮರೆಸಿಕೊಂಡಿದ್ದು ಈಗ ಪೊಲೀಸರ ಕೈಗೆ ತಗಲಾಕೊಂಡಿದ್ದಾನೆ. ಕಳೆದ 13 ದಿನಗಳಿಂದ ಯಾವುದೇ ಕ್ಲೂ ಬಿಟ್ಟುಕೊಡದೆ ಊರೂರು ಅಲಿಯುತ್ತಿದ್ದ ರಾಜೀವ್ ಗೌಡ ಬಂಧನಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸರ ವಿಶೇಷ ತಂಡ ತಲಾಶ್ ನಡೆಸುತ್ತಿತ್ತು. ಇದರ ನಡುವೆ ಮಂಗಳೂರಿನಲ್ಲಿ ರಾಜೀವ್ ಗೌಡಗೆ ಪ್ರಭಾವಿ ರಾಜಕಾರಣಿ ಆಶ್ರಯ ನೀಡಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದ ಹಿನ್ನೆಲೆ ಪೊಲೀಸರ ತಂಡ ಮಂಗಳೂರಿಗೆ ಪ್ರಯಾಣ ಬೆಳೆಸಿದ್ರು. ಆ ವಿಷಯ ತಿಳಿದ ಧಮಕಿ ರಾಜೀವ್ ಗೌಡ ಕಾರನ್ನ ಮಂಗಳೂರಿನಲ್ಲಿಯೇ ಬಿಟ್ಟು ಎಸ್ಕೇಪ್ ಆಗಿದ್ದ. ಅವರು ನಿರಂತರವಾಗಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅವರು ಬದಲಾಯಿಸ್ತಾ ಸ್ಥಳ ಬದಲಾವಣೆ ಮಾಡ್ತಾ ಇದ್ದಾರೆ. ಮಂಗಳೂರಿನಲ್ಲಿದ್ದಂಥವರು 2-3 ದಿವಸ ಅಲ್ಲಿಂದ ಬೇರೆ ಕಡೆ ಹೋಗಿದ್ದಾರೆ. ಪೊಲೀಸ್ ಇಲಾಖೆಯವರು ಸಹ ಎಲ್ಲ ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೆಚ್ಚುವರಿ ಅಧಿಕಾರಿಗಳನ್ನು ಸಹ ನಮ್ಮ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೊಟ್ಟಿದ್ದಾರೆ. ಅವರು ನಿರಂತರವಾಗಿ ಕೆಲವು ಅಧಿಕಾರಿಗಳು ಅದೇ ಕೆಲಸದ ಮೇಲೆ ಇದ್ದಾರೆ. ಅದರಿಂದ ಖಂಡಿತ ಅವರು ಎಷ್ಟೇ ತಪ್ಪಿಸ್ಕೊಳ್ಳಿ ಎಲ್ಲದಕ್ಕೂ ಒಂದು ರೀತಿ ಏನೋ ಅಂತ್ಯ ಇದ್ದೇ ಇರ್ತದೆ. ಕಾರ್ ಬಿಟ್ಟು ಕೇರಳ ಕಡೆ ಎಸ್ಕೇಪ್ ಆಗಿದ್ದಾನೆ ಅನ್ನೋದು ಯಾವಾಗ ಕನ್ಫರ್ಮ್ ಆಯ್ತೋ ಆಗ ರಾಜೀವ್ ಗೌಡ ಕಾರ್ನಲ್ಲಿದ್ದ ಆತನ ಸಂಬಂಧಿಕರಿಂದ ವಿಚಾರಣೆ ನಡೆಸಿ ಮಾಹಿತಿ ಕಲೆ ಹಾಕಿದ್ರು. ಪೊಲೀಸರ ಸ್ಪೆಷಲ್ ಟೀಮ್ ರಾಜೀವ್ ಗೌಡ ಯಾವ ಫೋನ್ ಬಳಸ್ತಿದ್ದಾನೆ ಅನ್ನೋದನ್ನ ಪತ್ತೆ ಹಚ್ಚಿದ್ರು. ಬಳಿಕ ಆತನ ಮೊಬೈಲ್ ಟ್ರೇಸ್ ಮಾಡಿದ ಚಿಕ್ಕಬಳ್ಳಾಪುರ ಪೊಲೀಸರು ಕೇರಳದಲ್ಲಿ ರಾಜೀವ್ ಗೌಡನನ್ನ ಬಂಧಿಸಿದ್ದಾರೆ. ಸದ್ಯ ಚಿಕ್ಕಬಳ್ಳಾಪುರ ಪೊಲೀಸರು ರಾಜೀವ್ ಗೌಡನನ್ನ ಕೇರಳದಿಂದ ಶಿಡ್ಲಘಟ್ಟಕ್ಕೆ ಕರೆತರ್ತಿದ್ದು ಪೊಲೀಸ್ ಠಾಣೆಗೆ ಕರೆತಂದ ಬಳಿಕ ಬಂಧನ ಪ್ರಕ್ರಿಯೆಗಳನ್ನ ಪೂರೈಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಿದ್ದಾರೆ. ಎಸ್ಕೆ ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.